ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು CNC ಪ್ರೋಗ್ರಾಮಿನ ಪ್ರೋಗ್ರಾಮ್ ಮಾಡಲಿಕ್ಕೆ ಬೇಸಿಕ್ಸ್ ಏನೇನು ಬೇಕು ಅದರ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕ್ಸ್ ಆಫ್ CNC ಪಾರ್ಟ್ ಪ್ರೋಗ್ರಾಮಿಂಗ್. ಸೊ ಇದರಲ್ಲಿ ನಾವು ಇಂಟರ್ಪೋಲೇಷನ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಕೋಆರ್ಡಿನೇಟ್ ಸಿಸ್ಟಮ್, ಪ್ರೋಗ್ರಾಮಿಂಗ್ ಮೆಥಡ್ಸ್. ಸೊ ಕೋಆರ್ಡಿನೇಟ್ ಸಿಸ್ಟಮು ಈಗಾಗಲೇ ಕೋಆರ್ಡಿನೇಟ್ ಸಿಸ್ಟಮು ಮತ್ತು ಇಂಟರ್ಪೋಲೇಷನ್ನು ಪ್ರೋಗ್ರಾಮಿಂಗ್ ಮೆಥಡ್ಸ್. ಸೊ ಈಗ ಇಂಟರ್ಪೋಲೇಷನ್ ಬಗ್ಗೆ ಇವತ್ತು ಮೊದಲು ತಿಳ್ಕೊಳ್ಳೋಣ. ಏನಿದೆ ಇಂಟರ್ಪೋಲೇಷನ್ ಅಂದರೆ? ಇಲ್ಲಿ ಈಗ ನೋಡಿ, ಇದೊಂದು ವರ್ಕ್ ಪೀಸು, ರೆಕ್ಟಾಂಗುಲರ್ ಶೇಪ್ ಇರ್ತಕ್ಕಂಥ ಒಂದು ವರ್ಕ್ ಪೀಸ್. ಇದರಲ್ಲಿ ನಾನು ಈ ಪಾಯಿಂಟ್ಲಿಂದ ಸ್ಟಾರ್ಟ್ ಮಾಡಿ ಇದೇ ಈ ಪಾಯಿಂಟ್ವರೆಗೂ ಒಂದು 10 mm ಎಂಡ್ ಮಿಲ್ ಮುಖಾಂತರ ಒಂದು 10 mm ಡೆಪ್ತಿಗೆ ಒಂದು ಗ್ರೂವ್ ಮಾಡಬೇಕು ಅಂತ ಮಾಡಿದ್ದೇನೆ. ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಎಂಡಿಂಗ್ ಪಾಯಿಂಟ್ ಇದು. ನೋಡಿ, ಇದು ಒರಿಜಿನ್. ಇಲ್ಲಿಂದ ಈ ಪಾಯಿಂಟು 10 mm ಇದೆ. ಇಲ್ಲಿಗೆ ಇಲ್ಲಿ ಅರೌಂಡ್ 30 mm ಇದೆ. ಇವೆರಡರ ಮಧ್ಯೆ ಟೋಟಲ್ ವರ್ಕ್ ಪೀಸ್ ಬಂದ್ಬಿಟ್ಟು 60 mm ಇದೆ. ಇಲ್ಲಿಂದ 20 mm ಇದೆ. ಆಮೇಲೆ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಅರೌಂಡ್ 10 mm ಇದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಕೂಡ 10 mm ಇದೆ. ನೆಕ್ಸ್ಟ್ ಇಲ್ಲಿಗೆ 30 mm ಇದೆ. ಈಗ ಮೊದಲು 0 ಇಲ್ಲಿದೆ. ಟೂಲ್ ಅನ್ನ ಇಲ್ಲಿಂದ ಇಲ್ಲಿಗೆ ರ್ಯಾಪಿಡ್ ಅಲ್ಲಿ ಮೂವ್ಮೆಂಟ್ ಮಾಡ್ತೇನೆ ನಾನು, ಜೆಡ್ ಅಲ್ಲಿ ಮೇಲೆ ಇಟ್ಕೊಂಡು. ಈ ಪಾಯಿಂಟ್ಲಿಂದ ಈ ಪಾಯಿಂಟ್ಗೆ ಟೂಲು ಮೂವ್ಮೆಂಟ್ ಆಗುತ್ತೆ ಫೀಲ್ಡ್ ರೇಟ್ ಅಲ್ಲಿ. ಈಗ ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಗುವಾಗ ಪ್ರತಿ ಕ್ಷಣ ಟೂಲ್ ಏನ್ ಮಾಡುತ್ತೆ, ತನ್ನ ಪಾತ್ ಅನ್ನ ಚೇಂಜ್ ಮಾಡ್ತಾ ಇದೆ. ಪ್ರತಿ ಕ್ಷಣ, ಫಾರ್ ಎವ್ರಿ ಸೆಕೆಂಡ್ ಇಟ್ ವಿಲ್ ಚೇಂಜಸ್ ಇಟ್ಸ್ ಪಾತ್. ಯಾವ ರೀತಿ? ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಅದು ಯಾವ ರೀತಿ ಚೇಂಜ್ ಮಾಡುತ್ತೆ ಅಂದ್ರೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಕೂಡ ಮೂವ್ಮೆಂಟ್ ಆಗ್ತಾ ಇರುತ್ತೆ ಪ್ರತಿ ಕ್ಷಣ. ಅಟ್ ದ ಸೇಮ್ ಟೈಮ್ ವೈ ಆಕ್ಸಿಸ್ ಅಲ್ಲಿ ಕೂಡ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ನಾವು ಪ್ರತಿ ಕ್ಷಣ ಈ ಪಾಯಿಂಟ್ ಎಲ್ಲಿದೆ ಅಂತ ಪ್ರೋಗ್ರಾಮಿಂಗ್ ಮಾಡ್ಕೊಂತ ಹೋಗ್ಬೇಕಾ? ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಬಂತು, ಇಲ್ಲಿ ಬಾ, ನೆಕ್ಸ್ಟ್ ಇಲ್ಲಿ 10, 10.2, 10.1, 10.3, ಹಾಗೆ ರೀತಿ ಇಲ್ಲಿ ಇಲ್ಲಿಂದ 10, 10.1, 10.2, 10. ಈ ಪ್ರತಿಯೊಂದು ಪಾಯಿಂಟ್ ಅನ್ನ ಪ್ರೋಗ್ರಾಮಿಂಗ್ ಮಾಡ್ಕೊಂತ ಹೋಗ್ಬೇಕಾ? ಹಾಗೆ ಮಾಡ್ಲಿಕ್ಕೆ ಆಗುತ್ತಾ? ಆಗಲ್ಲ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ ಅನ್ನು ಮಾತ್ರ ಪ್ರೋಗ್ರಾಮ್ ಅಲ್ಲಿ ಕೊಡ್ತೇವೆ. ಸ್ಟಾರ್ಟಿಂಗ್ ಪಾಯಿಂಟ್ ಏನು? ಎಕ್ಸ್ ಅಲ್ಲಿ 10, ವೈ 10 ಅಂತ ಕೊಡ್ತೇವೆ. ನೆಕ್ಸ್ಟ್ ಸ್ಟೆಪ್ ಎಂಡ್ ಪಾಯಿಂಟ್ ಅಲ್ಲಿ ಎಕ್ಸ್ 40, ವೈ 20 ಅಂತ ಕೊಡ್ತೇವೆ. 0 ದಿಂದ ಫಸ್ಟ್ ಏನ್ ಮಾಡ್ತದೆ, ಇಲ್ಲಿ ಬಂದು ನಿಲ್ಲುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್. ಅದಾದ ನಂತರ ಸೆಕೆಂಡ್ ಪಾಯಿಂಟ್ ಅಲ್ಲಿ ಇದು ಈ ಪೊಸಿಷನ್ ನಿಂದ x10, y10 ಅಂತ ಇಲ್ಲಿ ಬಂದು ನಿಲ್ಲುತ್ತೆ. ಅಲ್ಲಿಂದ ಮುಂದೆ ಎಕ್ಸ್ ಅಲ್ಲಿ 40 mm ಮೂವ್ ಆಗುತ್ತೆ. ಟೋಟಲ್ ಇಲ್ಲಿಂದಾನೇ ಕೌಂಟ್ ಮಾಡುತ್ತೆ. ಆಮೇಲೆ ವೈ ಅಲ್ಲಿ 10 mm, 20 mm ಮೂವ್ ಆಗುತ್ತೆ. ಅದು ಇಲ್ಲಿಂದಾನೇ 0 ಅಂತ ಕೌಂಟ್ ಮಾಡಿಕೊಂಡು ಇಲ್ಲಿಂದ ಲೆಂತ್ ಅನ್ನ ಕೌಂಟ್ ಮಾಡುತ್ತೆ. ಸೊ ಇದನ್ನ ಎಟ್ ಎ ಟೈಮ್, ಅಟ್ ದ ಸೇಮ್ ಟೈಮ್ ಈ ಪಾಯಿಂಟ್ ರೀಚ್ ಆಗಬೇಕಾದ್ರೆ ಎರಡು ಮೂವ್ಮೆಂಟ್ ಆಗ್ತಾ ಇರಬೇಕು. ಎಕ್ಸ್ ಅಲ್ಲಿ ಮೂವ್ ಆಗ್ತಾ ಇರಬೇಕು, ಅದೇ ರೀತಿ ವೈ ಅಲ್ಲಿ ಸ್ವಲ್ಪ ಮೇಲೆ ಹೋಗ್ತಾ ಇರಬೇಕು. ಇಲ್ಲಿ ಎಕ್ಸ್ ಅಲ್ಲಿ ಮೂವ್ಮೆಂಟ್ ಜಾಸ್ತಿ ಇದೆ, ವೈ ಅಲ್ಲಿ ಮೂವ್ಮೆಂಟ್ ಕಡಿಮೆ ಇದೆ. ವೈ ಅಲ್ಲಿ ಕೇವಲ 10 mm ಮೂವ್ ಆಗಬೇಕು ಈ ಪಾಯಿಂಟ್ ಲಿಂದ 10 mm. ಎಕ್ಸ್ ಅಲ್ಲಿ ಈ ಪಾಯಿಂಟ್ ಲಿಂದ 30 mm ಮೂವ್ ಆಗಬೇಕು. ಅಂದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ನ ಟೇಬಲ್ ಸ್ಲೈಡ್ ಮೋಟರ್ ಏನಿದೆ ಜಾಸ್ತಿ ರೋಟೇಟ್ ಆಗಬೇಕು, ವೈ ಆಕ್ಸಿಸ್ ಇಂದು ಕಡಿಮೆ ರೋಟೇಟ್ ಆಗಬೇಕು. ಸೊ ಇದನ್ನ ನಾವು
ಪ್ರತಿ ಕ್ಷಣನೂ ಎಲ್ಲಿ ಪೊಸಿಷನ್ ಇರುತ್ತೆ ಅಂತ ಪ್ರೋಗ್ರಾಮಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಏನಿದೆ ಅಲ್ಲಿ ಈ ಮಷಿನ್ ನಲ್ಲಿ ಸಿಸ್ಟಮ್ ಏನಿದೆಯಲ್ಲ, ಮಷಿನ್ ಕಂಟ್ರೋಲ್ ಯೂನಿಟ್, ಅದು ಅದರಲ್ಲಿ ಒಂದು ಸಿಸ್ಟಮ್ ಇದೆ. ಅದು ಯಾವ ರೀತಿ ಇದೆ ಅಂದ್ರೆ ಸಿಸ್ಟಮು ಅದು ಆಟೋಮೆಟಿಕ್ ಆಗಿ ತನ್ನಷ್ಟಕ್ಕೆ ತಾನೇ ಪ್ರತಿ ಕ್ಷಣ ಈ ಪಾಯಿಂಟ್ ಎಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಲಾಸ್ಟ್ ನಾವಿಲ್ಲಿ ರೀಚ್ ಆಗ್ಬೇಕಾದ್ರ ಯಾವ ಟೈಮ್ ಅಲ್ಲಿ ಎಕ್ಸ್ ಅಲ್ಲಿ ಎಷ್ಟು ಮೂವ್ ಆಗಬೇಕು, ವೈ ಅಲ್ಲಿ ಎಷ್ಟು ಮೂವ್ ಆಗಬೇಕು ಎಟ್ ಎ ಟೈಮ್ ಅನ್ನೋದನ್ನ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಅದಕ್ಕೆ ನಾವು ಆ ಪಾಯಿಂಟ್ಗಳಿಗೆ ಇಂಟರ್ಪೋಲೇಷನ್ ಪಾಯಿಂಟ್ಸ್ ಅಂತ ಹೇಳ್ತೇವೆ. ಆ ಒಂದು ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಮತ್ತು ಆ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಮೋಟರ್ನ ಸ್ಲೈಡಿನ ಎಕ್ಸ್ ಅಂಡ್ ವೈ ಎಕ್ಸಿಸ್ನ ಸ್ಲೈಡ್ ಮೋಟರ್ನ ಸ್ಪೀಡ್ ಅನ್ನ ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಇದಕ್ಕೆ ಒಂದು ಇದು ಇದೆ, ಒಂದು ಡಿವೈಸ್ ಇದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಇಂಟರ್ಪೋಲೇಟರ್ ಅಂತ ಹೇಳ್ತೀವಿ. ಈ ಇಂಟರ್ಪೋಲೇಟರ್ ಏನ್ ಮಾಡುತ್ತೆ, ಪ್ರತಿ ಕ್ಷಣ ಈ ಪಾತ್ ಯಾವ ರೀತಿ ಚೇಂಜ್ ಆಗುತ್ತಲ್ಲ ಅದರ ತಕ್ಕನ ಹಾಗೆ ಮೊದಲು ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಪಾಯಿಂಟ್ಗೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಮೂವ್ಮೆಂಟ್ ಕರೆಕ್ಟ್ ಆಗಿ ಮೂವ್ಮೆಂಟ್ ಆಗೋ ರೀತಿಯಲ್ಲಿ ಪಲ್ಸ್ ಅನ್ನ, ಎಲೆಕ್ಟ್ರಿಕಲ್ ಪಲ್ಸ್ ಅನ್ನ ಸಪ್ಲೈ ಮಾಡ್ತಾ ಹೋಗುತ್ತೆ. ಇದು ಅದನ್ನೆಲ್ಲವನ್ನು ಡಿವೈಡ್ ಮಾಡಿ ಎಷ್ಟು ಬೇಕೋ ಅಷ್ಟು, ಎಕ್ಸ್ ಗೆ ಎಷ್ಟು ಬೇಕು, ವೈ ಮೋಟರ್ ಎಷ್ಟು ಬೇಕು ಅಷ್ಟು ಕೊಡ್ಕೊಂತ ಹೋಗ್ತಕ್ಕಂಥ ಒಂದು ಸಿಸ್ಟಮ್ ಇದು ಇಂಟರ್ಪೋಲೇಟರ್ ಅಂತ ಹೇಳ್ತೇವೆ. ಈ ಇಂಟರ್ಪೋಲೇಟರ್ ಪ್ರತಿಯೊಂದು ಎಕ್ಸ್ ಅಲ್ಲಿ ಇರುತ್ತೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದಿರುತ್ತೆ, ವೈ ಆಕ್ಸಿಸ್ ಅಲ್ಲಿ ಒಂದಿರುತ್ತೆ ಮತ್ತು ಜೆಡ್ ಆಕ್ಸಿಸ್ ಅಲ್ಲಿ ಕೂಡ ಒಂದು ಇರುತ್ತೆ. ಹಾಗಾದ್ರೆ ಈಗ ನಾವು ಈ ಇಂಟರ್ಪೋಲೇಷನ್ ಡೆಫಿನಿಷನ್ ಏನು ಅಂತ ನೋಡೋಣ. As the coordinates of the points on the profile of the job vary continuously, it is necessary to define the path of the small segment. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಬೋರ್ಡ್ ಮೇಲೆ, ಅಂದ್ರೆ ಪ್ರತಿ ಕ್ಷಣನೂ ಪಾಯಿಂಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸ್ ಅಂಡ್ ವೈ ಆಕ್ಸಿಸ್ ಪಾಯಿಂಟ್ ಇರ್ಬೋದು, ಜೆಡ್ ಆಕ್ಸಿಸ್ ಇರ್ಬೋದು, ಚೇಂಜ್ ಆಗುತ್ತೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಬಹಳ ನೆಸೆಸರಿ ಐತೆ. ದಿಸ್ tedious work is done by the computer by means of interpolator. ಈ ಕೆಲಸ ನಮಗೆ ಮಾಡ್ಲಿಕ್ಕೆ ಆಗಲ್ಲ, ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ಕಂಡುಹಿಡಿಯಕ್ಕಾಗಲ್ಲ. ಈ ಕೆಲಸನ ಕಂಪ್ಯೂಟರು ಮಾಡುತ್ತೆ. ಯಾವುದರ ಮುಖಾಂತರ ಮಾಡುತ್ತೆ, ಒಂದು ಡಿವೈಸ್ ಇದೆ, ಅದಕ್ಕೆ ಏನಂತಾರ, ಇಂಟರ್ಪೋಲೇಟರ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಈ ಇಂಟರ್ಪೋಲೇಷನ್ ಡೆಫಿನಿಷನ್ ಏನು? The method by which control system calculate the intermediate points and the speed of the motor is known as interpolation. So ಇದು ಸಿಸ್ಟಮ್ ಇಂಟರ್ಮೀಡಿಯೇಟ್ ಪಾಯಿಂಟ್ಸ್ ಮತ್ತು ಮೋಟಾರಿನ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡತಕ್ಕಂತ ಒಂದು ವಿಧಾನಕ್ಕೆ ನಾವೇನ್ ಹೇಳ್ತೀವಿ, ಇಂಟರ್ಪೋಲೇಷನ್ ಅಂತ ಕರಿತೀವಿ. ಈ ಒಂದು ಇಂಟರ್ಪೋಲೇಷನ್ಗೆ ಏನೇನು ಪ್ಯಾರಾಮೀಟರ್ ಬೇಕು ನೋಡಿ, ಏನೇನು ನಾವು ಮಷಿನ್ಗೆ ಹೇಳಿದ್ರೆ ಅದು ಇಂಟರ್ಪೋಲೇಷನ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅಂದ್ರೆ ರೇಡಿಯಸ್ ಸ್ಟಾರ್ಟ್ ಅಂಡ್ ಎಂಡ್ ಪಾಯಿಂಟ್ ಆಫ್ ದ ಕರ್ವ್. ಇಫ್ ಇಟ್ ಈಸ್ ಎ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಇದ್ದಾಗ ರೇಡಿಯಸ್ ಬೇಕಾಗುತ್ತೆ, ಸ್ಟಾರ್ಟಿಂಗ್ ಅಂಡ್ ಎಂಡ್ ಪಾಯಿಂಟ್ ಆಫ್ ದ ಕರ್ವ್ ಬೇಕಾಗುತ್ತೆ, ಅದರ ಜೊತೆಗೆ ಸೆಂಟರ್ ಪಾಯಿಂಟ್ ಆಫ್ ದಿ ಸರ್ಕಲ್, ಆರ್ಕಿನ ಸೆಂಟರ್ ಪಾಯಿಂಟ್ ಬೇಕಾಗುತ್ತೆ. ಅದಾದ್ಮೇಲೆ ಸಪೋಸ್ ಇದು ಆಂಗುಲರ್ ಮೋಷನ್ ಆಗಿದ್ರೆ ಗ್ರೇಡಿಯಂಟ್ ಆಂಗಲ್ ಆಫ್ ದಿ ಲೈನಿನ ಆಂಗಲ್ ಎಷ್ಟು ಬೇಕು, ಅಥವಾ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ ಇವೆರಡು ಇರಬೇಕು, ಇಲ್ಲ ಒಂದು ಕೋಆರ್ಡಿನೇಟ್ ವಿತ್ ಆಂಗಲ್, ಈ ರೀತಿ ಇರಬೇಕು. ಇಲ್ಲಿ ಇಂಟರ್ಪೋಲೇಷನ್ ನಲ್ಲಿ ಎಷ್ಟು ಟೈಪ್ ನೋಡ್ರಿ. ನಾನು ಆಗ್ಲೇ ನಿಮಗೆ ಸ್ಟ್ರೇಟ್ ಲೀನಿಯರ್ ಇಂಟರ್ಪೋಲೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನೋಡಿ ಟೈಪ್ಸ್ ಅಲ್ಲಿ ಲೀನಿಯರ್ ಇಂಟರ್ಪೋಲೇಷನ್ ಅಂತ ಒಂದಿದೆ, ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲೇ ಮೂವ್ ಆಗ್ತಾ ಇರುತ್ತೆ. ಅದು ಟೇಪರ್ ಇರ್ಬೋದು, ಅಥವಾ ಹಾರಿಜಾಂಟಲ್ ಲೈನ್ ಇರ್ಬೋದು, ಅಥವಾ ವರ್ಟಿಕಲ್ ಇರ್ಬೋದು. ಇವೆಲ್ಲವಕ್ಕೂ ವರ್ಟಿಕಲ್ ಹಾರಿಜಾಂಟಲ್ ಅಂಡ್ ಟೇಪರ್ ಇವಕ್ಕೆ ಲೀನಿಯರ್ ಇಂಟರ್ಪೋಲೇಷನ್ ಅಂತ ಕರಿತೀವಿ ನಾವು. ಅದಾದ ನಂತರ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಅಲ್ಲಿ ಮೂವ್ಮೆಂಟು ಪ್ರತಿ ಕ್ಷಣ ಒಂದು ಸೆಂಟರ್ ಇಟ್ಕೊಂಡು ಅದರಿಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಸರ್ಕ್ಯುಲರ್ ಆಗಿ. ಅದಾದ ನಂತರ ಹೆಲಿಕಲ್ ಇಂಟರ್ಪೋಲೇಷನ್ ಅಂದ್ರೆ ಒಂದು ಶಾಫ್ಟ್ ಇರುತ್ತೆ, ಅದ್ರ ಸುತ್ತಲೂ ಈ ತರ ಇದು 3 ಡೈರೆಕ್ಷನ್ ಅಲ್ಲಿ ಎಟ್ ಎ ಟೈಮ್ ಎಕ್ಸ್ ವೈ ಜೆಡ್ 3 ಪ್ಯಾರಾಮೀಟರ್ ಅಲ್ಲಿ ಚೇಂಜ್ ಆಗ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಪ್ಯಾರಾಬೋಲಿಕ್ ಇಂಟರ್ಪೋಲೇಷನ್, ಲಾಗರಿಥಮಿಕ್ ಇಂಟರ್ಪೋಲೇಷನ್, ಇವು ನಿಮಗೆ ಸದ್ಯಕ್ಕೆ ಇದಾಗಲ್ಲ. ಪ್ಯಾರಾಬೋಲಿಕ್ ಅಂದ್ರೆ ಸರ್ಕಲ್ ಬದಲಿ ಪ್ಯಾರಾಬೋಲ್ ತರ ಇದು ಬರುತ್ತೆ. ನೋಡ್ರಿ ಲೀನಿಯರ್ ಇಂಟರ್ಪೋಲೇಷನ್ ಅಂದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್
ಇದು ಎಂಡಿಂಗ್ ಪಾಯಿಂಟು. ಈ ಸ್ಟಾರ್ಟಿಂಗ್ ಲಿಂದ ಎಂಡಿಂಗ್ ಪಾಯಿಂಟ್ ಹೋಗೋವರೆಗೂ ಮಷಿನ್ ಏನ್ ಮಾಡ್ತಾ ಇದೆ, ಸಿಸ್ಟಮು ಪ್ರತಿ ಕ್ಷಣನೂ ಈ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುತ್ತೆ. ಅದ್ರ ಪ್ರಕಾರ ಪ್ರತಿಯೊಂದು ಎಕ್ಸ್ ಆಕ್ಸಿಸ್ ಮೋಟರ್ ಇರ್ಬೋದು, ವೈ ಆಕ್ಸಿಸ್ ಮೋಟರ್ಗೆ ಆ ಇಂಟರ್ಪೋಲೇಟರ್ ಏನ್ ಮಾಡುತ್ತೆ, ಸಿಗ್ನಲ್ಸ್ ಕೊಡ್ತಾ ಹೋಗುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಪಲ್ಸ್, ಎಲೆಕ್ಟ್ರಿಕಲ್ ಪಲ್ಸ್ಗಳನ್ನ ಕೊಡ್ತಾ ಹೋಗುತ್ತೆ. ಆ ಎಲೆಕ್ಟ್ರಿಕಲ್ ಪಲ್ಸ್ ಎಷ್ಟು ಸಪ್ಲೈ ಆಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಮೋಟರ್ ರೋಟೇಟ್ ಆಗುತ್ತೆ. ಮೋಟರ್ ಎಷ್ಟು ಪ್ರಮಾಣದಲ್ಲಿ ರೋಟೇಟ್ ಆಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಸ್ಲೈಡ್ ಮೂವ್ಮೆಂಟ್ ಆಗುತ್ತೆ. ಸ್ಲೈಡ್ ಮೇಲೆ ಮೌಂಟ್ ಆಗಿರತಕ್ಕಂಥ ಆ ಒಂದು ಟೇಬಲ್ ಮೂವ್ಮೆಂಟ್ ಆಗುತ್ತೆ, ಟೇಬಲ್ ಸ್ಲೈಡ್ ಆಗುತ್ತೆ. ಸೊ ಇವಾಗ ನೋಡ್ರಿ, ಇವಾಗ ಇಂಟರ್ಪೋಲೇಟರ್ ಅಂತ ಕರಿತೀವಿ ನಾವು. ಪ್ರತಿಯೊಂದು ಒಂದೊಂದು ಆಕ್ಸಿಸ್ಗೆ ಒಂದೊಂದು ಇರುತ್ತೆ ಇಂಟರ್ಪೋಲೇಟರ್. ಎಕ್ಸ್ ಒಂದು, ವೈ. ದಿಸ್ ಈಸ್ ಡನ್ ಇನ್ ಟೂ ಆರ್ ತ್ರೀ ಡೈಮೆನ್ಷನ್. ಇಂಟರ್ಪೋಲೇಷನ್ 2 ಡೈಮೆನ್ಷನ್ ಅಲ್ಲಿ ಆಗುತ್ತೆ, 3 ಡೈಮೆನ್ಷನ್ ಅಲ್ಲಿ ಆಗುತ್ತೆ. ಸಿಂಗಲ್ ಡೈಮೆನ್ಷನ್ ಅಲ್ಲಿ ಇದ್ರೆ ಅಲ್ಲಿ ಇಂಟರ್ಪೋಲೇಷನ್ ಅವಶ್ಯಕತೆ ಇಲ್ಲ. ಒಂದೇ ಮೂವ್ ಎಕ್ಸ್ ಅಲ್ಲಿ ಅಷ್ಟೇ ಮೂವ್ ಆಗ್ಬೇಕಾದ್ರೆ ಆಟೋಮೆಟಿಕ್ ಎಕ್ಸ್ ಅಲ್ಲಿ ಅಷ್ಟೇ ಮೂವ್ ಆಗ್ತಾ ಇರುತ್ತೆ. ದ ಫಾಸ್ಟ್ ಆಫ್ ದಿ ಲೈನ್ ಇಂಟರ್ಪೋಲೇಟರ್ ಈಸ್ ಟು ಸಪ್ಲೈ velocity commands to the several axes simultaneously in PPS ಅಂದ್ರೆ ಪಲ್ಸ್ ಪರ್ ಸೆಕೆಂಡ್. ಎಲೆಕ್ಟ್ರಿಕಲ್ ಪಲ್ಸ್ ಪರ್ ಸೆಕೆಂಡ್ ಅಲ್ಲಿ ಸಪ್ಲೈ ಮಾಡ್ತಾ ಇರುತ್ತೆ. ವೇರಿಯಸ್ ಆಕ್ಸಿಸ್ ಎಕ್ಸ್ ವೈ ಜೆಡ್ ಮೂರು ಆಕ್ಸಿಸ್ಗೂ ಸಪ್ಲೈ ಮಾಡ್ತಾ ಇರುತ್ತೆ. ಇಲ್ಲಿ ಎಕ್ಸ್ ಸಪೋಸ್ ಜೆಡ್ ಅಲ್ಲಿ ಮೂವ್ಮೆಂಟ್ ಇಲ್ಲ ಅಂದ್ರೆ 0, ಯಾವುದೇ ರೀತಿಯ ಪಲ್ಸ್ ಸಪ್ಲೈ ಆಗಲ್ಲ. ವೈ ಅಲ್ಲಿ ಏನಾದರೂ ಮೂವ್ಮೆಂಟ್ ಇಲ್ಲ ಅಂದ್ರೆ ವೈ 0, ವೈ ಅಲ್ಲಿ ಇರ್ತಕ್ಕಂಥ ಇಂಟರ್ಪೋಲೇಟರ್ ಸ್ಟಾಪ್ ಆಗಿರುತ್ತೆ. ಬೈ ಚೇಂಜಿಂಗ್ ದ ಫ್ರೀಕ್ವೆನ್ಸಿ ಆಫ್ ದಿ ಪಲ್ಸಸ್ the feed can be controlled. ಸೊ ಇಲ್ಲಿ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ತಾ ಫೀಡು ಕಂಟ್ರೋಲು ಮಾಡ್ತೇವೆ. ಫ್ರೀಕ್ವೆನ್ಸಿಯನ್ನು ಪಲ್ಸಸ್ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಾ ಫೀಡು ಹೆಚ್ಚು ಕಡಿಮೆ ಮಾಡಬಹುದು. ಸೊ ಇದು ಎಕ್ಸ್ ಆಕ್ಸಿಸ್ ಇಂಟರ್ಪೋಲೇಟರ್ ಮತ್ತು ಇದು ವೈ ಆಕ್ಸಿಸ್ ಇಂಟರ್ಪೋಲೇಟರ್. The linear interpolator consists of a digital differential analyzer DDA ಅಂತ ಇನ್ನು DDA ಯೂನಿಟ್ ಇರುತ್ತೆ. Integrators, digital differential analyzer integrators, one for each axis of motion. Hence, each integrator functions separately, one for x-axis and other for y-axis. So, x-axis ಒಂದು y axis ಒಂದು separate ಆಗಿ ಏನಾಗುತ್ತೆ ಕಂಟ್ರೋಲ್. z axis ಅಲ್ಲಿ ನಾವು ಇದು ಕೊಡ್ತೇವೆ, ಏನು ಫೀಡ್ ರೇಟ್ ಕೊಡ್ತೇವೆ. ಇಲ್ಲಿ ಫೀಡ್ ರೇಟ್ ಇರುತ್ತೆ. z axis ಅಲ್ಲಿ ಕೆಲವೊಮ್ಮೆ ಇಂಟರ್ಪೋಲೇಷನ್ ಅವಶ್ಯಕತೆ ಇರುತ್ತೆ. ಕೆಲವೊಂದು ಇದರಲ್ಲಿ 3 ಆಕ್ಸಿಸ್ಗೂ ಒಂದೊಂದು ಬೇರೆ ಬೇರೆ ಇರುತ್ತೆ. ಈಗ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಯಾವ ರೀತಿ ಇರುತ್ತೆ ನೋಡಿ. ಸರ್ಕ್ಯುಲರ್ ಇಂಟರ್ಪೋಲೇಷನ್ ಇನ್ ಸರ್ಕ್ಯುಲರ್ ಆಗಲೇ ನೋಡಿದ್ರಿ, ಲೀನಿಯರ್ ಇಂಟರ್ಪೋಲೇಷನ್ ಇದು ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ಮೆಂಟು. ಅದು ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್ ಇರ್ಬೋದು, ವರ್ಟಿಕಲ್ ಇರ್ಬೋದು ಅಥವಾ ಟೇಪರ್ ಲೈನ್ ಇರ್ಬೋದು. ಇಂಟರ್ಪೋಲೇಷನ್ ಅಂದ್ರೆ ಪಾತ್ ಅಂತ. In circular interpolation, the interpolated points lie on a specific circle between a pair of fixed point. ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಎರಡು ಪಾಯಿಂಟ್ ಅಲ್ಲಿ ಇದೊಂದು ಸರ್ಕ್ಯುಲರ್ ಪಾತ್ ಇದೆ. ಈ ಸರ್ಕ್ಯುಲರ್ ಪಾತ್ ಯಾವ ರೀತಿ ಇರುತ್ತದೆ, ಇಲ್ಲಿ ಪ್ರತಿಯೊಂದು ಪಾಯಿಂಟು ಇಲ್ಲೊಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ. ಈ ಪಾಯಿಂಟ್ ಇಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ದೂರ ಇರುತ್ತೆ. ಅದು ಸೆಂಟರ್ ಅಂತ ಕರಿತೀವಿ. ಆ ಸೆಂಟ್ರಲ್ ಇಂದ ಪ್ರತಿ ಲೈನ್ ಇದೇನ್ ಬರ್ತದಲ್ಲ, ಇದು ಪ್ರೊಫೈಲ್. ಈ ಪ್ರೊಫೈಲ್ ಅಲ್ಲಿ ಯಾವುದೇ ಪಾಯಿಂಟ್ ತಗೊಳ್ರಿ, ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಇನ್ ಮೋಸ್ಟ್ ಕೇಸಸ್ ದ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಈಸ್ ಲಿಮಿಟೆಡ್ ಟು 1 ಕ್ವಾಡ್ರಂಟ್ ಇನ್ ದಿ ಮಷಿನ್ ಟೂಲ್ ಸಿಸ್ಟಮ್. ಬಹಳಷ್ಟು ಇದರಲ್ಲಿ ನಾವು ಬರೀ ಒಂದು ಕ್ವಾಡ್ರಂಟ್ಗೆ ಅಷ್ಟೇ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ. ಕೆಲವೊಂದು ಸ್ಪೆಷಲ್ ಕೇಸಲ್ಲಿ ಹಾಫ್ ಸರ್ಕಲ್ ಇರ್ತಾವೆ, ಮುಕ್ಕಾಲು ಸರ್ಕಲ್ ಆ ರೀತಿ ಎಲ್ಲ ಇರ್ತಾವೆ. ಬಟ್ ಮ್ಯಾಕ್ಸಿಮಮ್ ಮಷಿನಿಂಗ್ ಅಲ್ಲಿ ಕ್ವಾರ್ಟರ್ ಸರ್ಕಲ್, ಕಾರ್ನರ್ ನಾವು ಏನಾದರೂ ರೌಂಡ್ ಆಫ್ ಮಾಡಬೇಕಾಗಿತ್ತು ಅಲ್ಲಿ ಕ್ವಾರ್ಟರ್ ಸರ್ಕಲ್ ಇರುತ್ತೆ. ದ ಇನ್ಪುಟ್ ಡಾಟಾ ಶುಡ್ ಕನ್ಸಿಸ್ಟ್ ಆಫ್ ದಿ ಡಿಸ್ಟೆನ್ಸಸ್ ಬಿಟ್ವೀನ್ ದಿ ಇನಿಷಿಯಲ್ ಪಾಯಿಂಟ್ ಅಂಡ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಸೊ ನಾವೇನು ಇನ್ಪುಟ್ ಡಾಟಾ ಕೊಡ್ತೇವಲ್ಲ, ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಆ ಸರ್ಕಲಿನ ಸೆಂಟರ್ ಪಾಯಿಂಟ್ ಎಲ್ಲಿದೆ ಅದು ಕೊಡಬೇಕಾಗತ್ತೆ. 2 ಡಿಜಿಟಲ್ ಡಿಫರೆನ್ಷಿಯಲ್ ಅನಲೈಸರ್ ಆರ್ ರಿಕ್ವೈರ್ಡ್ ಫಾರ್ ಸರ್ಕ್ಯುಲರ್ ಇಂಟರ್ಪೋಲೇಷನ್ಗೆ ಕೂಡ. ಯಾಕಂದ್ರೆ ಇದು ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗಬೇಕಾಗತ್ತೆ, ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗಬೇಕಾಗತ್ತೆ. ಆದ್ದರಿಂದ ಎಕ್ಸ್ ಆಕ್ಸಿಸ್ ಒಂದು ಇಂಟರ್ಪೋಲೇಟರ್ ಬೇಕಾಗುತ್ತೆ ಮತ್ತು ವೈ ಆಕ್ಸಿಸ್ ಅಲ್ಲಿ ಇಂಟರ್ಪೋಲೇಟರ್. ಇವೆರಡು ಅಟ್ ಎ ಟೈಮ್ ಕೆಲಸ ಮಾಡಲೇಬೇಕಾಗತ್ತೆ.
ಈ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಅಡ್ವಾಂಟೇಜಸ್ ಏನಂದ್ರೆ ಬೆಟರ್ ಸರ್ಫೇಸ್ ಫಿನಿಶ್. ಸೊ ನಾವು ಮ್ಯಾನ್ಯುವಲ್ಲಿ ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಅಷ್ಟೊಂದು ಸರ್ಕ್ಯುಲರ್ ಆಗಿ ಬರಲ್ಲ, ಯಾಕಂದ್ರೆ ಟೇಬಲ್ ಅನ್ನು ಹಿಂಗೂ ಮೂವ್ ಮಾಡ್ಬೇಕು ಆಮೇಲೆ ಸರ್ಕ್ಯುಲರ್ ಆಗಿ ಮೂವ್ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಇಲ್ಲ ಅಂದ್ರೆ ಆ ಫಾರ್ಮ್ ಕಟರ್ ಇಂದನೇ ಮಾಡ್ಬೇಕಾಗತ್ತೆ ನಾವು. ಇಲ್ಲಿ ಬೆಟರ್ ಸರ್ಫೇಸ್ ಫಿನಿಶ್ ಬರುತ್ತೆ, ಅಕ್ಯುರೇಸಿ ಎಕ್ಸಾಕ್ಟ್ ಆಗಿರುತ್ತೆ, ಗ್ರೇಟ್ ಅಕ್ಯುರೇಸಿ, ಲೆಸ್ ಟೋಟಲ್ ಮಷಿನಿಂಗ್ ಟೈಮು ಬಹಳ ಕಡಿಮೆ ಬೇಕಾಗುತ್ತೆ. ಆಮೇಲೆ ಲೋವರ್ ವರ್ಕಿಂಗ್ ಕಾಸ್ಟ್ ಕೂಡ ಬಹಳ ಕಡಿಮೆ ಇರುತ್ತೆ. ನೋಡಿ, ಈ ಸರ್ಕ್ಯುಲರ್ ಇಂಟರ್ಪೋಲೇಷನ್ಗೆ ಏನು ಕೋಡ್ ಅನ್ನ ಯೂಸ್ ಮಾಡ್ತೇವೆ ನಾವು? ಕೋಡ್ಸ್ ಫಾರ್ ಸರ್ಕ್ಯುಲರ್ ಇಂಟರ್ಪೋಲೇಷನ್ G02 ಕ್ಲಾಕ್ ವೈಸ್, G03 ಆಂಟಿ ಕ್ಲಾಕ್ ವೈಸ್. ಇಲ್ಲಿ ಕ್ಲಾಕ್ ವೈಸ್ ಅನ್ನ ಸರ್ಕ್ಯುಲರ್ ಇಂಟರ್ಪೋಲೇಷನ್, ಕ್ಲಾಕ್ ವೈಸ್ ಅಂದ್ರೆ ಈ ತರ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಗಡಿಯಾರ ಯಾವ ರೀತಿ ತಿರುಗುತ್ತಲ್ಲ ಆ ರೀತಿ ಹೋಗ್ತಕ್ಕಂಥದ್ದು ಒಂದು ಕ್ಲಾಕ್ ವೈಸ್ ಅಂದ್ರೆ. ಇಲ್ಲಿ ನೋಡಿ ಈ ತರ ಇದ್ರೆ ಕ್ಲಾಕ್ ವೈಸ್, ಟೂಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈ ಕಡೆ ಅಂದ್ರೆ ಗಡಿಯಾರ ಯಾವ ರೀತಿ ತಿರುಗುತ್ತಲ್ಲ ಆ ರೀತಿ ಇರ್ತಕ್ಕಂಥದ್ದು. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಉಲ್ಟಾ, ಇಲ್ಲಿಂದ ಸ್ಟಾರ್ಟ್ ಪಾಯಿಂಟ್ ಇಲ್ಲಿರುತ್ತೆ, ಟೂಲು ಇಲ್ಲಿಂದ ಹಿಂಗೆ ಉಲ್ಟಾ ತಿರುಗತಕ್ಕಂಥದ್ದು. G02 ಇದು G03 ಆ ತರ ಇರುತ್ತೆ ಎರಡು. A circular interpolation permits the traversing of the tool with defined speed along a circular path from the present start points to the program destination. ಇಲ್ಲಿ ಏನಂದ್ರೆ ಈ ಒಂದು ಸರ್ಕಲ್ ನಲ್ಲಿ ಟೂಲ್ ಮೂವ್ಮೆಂಟ್ ಏನದಲ್ಲ ಎಕ್ಸಾಕ್ಟ್ ಆಗಿ ಸರ್ಕ್ಯುಲರ್ ಪಾತ್ ಪ್ರೆಸೆಂಟ್ ಸ್ಟಾರ್ಟ್ ಪಾಯಿಂಟ್ ಲಿಂದ ಎಂಡ್ ಪಾಯಿಂಟ್ ವರೆಗೂ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಸರ್ಕ್ಯುಲರ್ ಆಗಿ ಮೂವ್ಮೆಂಟ್ ಆಗೋ ರೀತಿಯಲ್ಲಿ ಸರ್ಕ್ಯುಲರ್ ಇಂಟರ್ಪೋಲೇಷನ್ ಪಾಯಿಂಟ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುತ್ತೆ. ಅಪಾರ್ಟ್ ಫ್ರಮ್ ದಿ ಡೆಸ್ಟಿನೇಷನ್ ಪಾಯಿಂಟ್ಸ್ coordinates, the control unit here also needs statements about the sense of rotation and the center of circle. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟು ಇವೆರಡಷ್ಟೇ ಕೊಟ್ರೆ ರೊಟೇಟ್ ಆಗಲ್ಲ. ಯಾವ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗಬೇಕು ಅನ್ನೋದು ಸೆನ್ಸ್ ಆಫ್ ರೊಟೇಷನ್, ಅದು G02 ನ G03 ಅದನ್ನು ಹೇಳ್ಬೇಕು. ಅದಾದ್ಮೇಲೆ ಇನ್ನೊಂದೇನು ಹೇಳ್ಬೇಕು, ಸೆಂಟರ್ ಆಫ್ ದಿ ಸರ್ಕಲ್. ಇದು ಸ್ಟಾರ್ಟ್ ಇದೆ ಪಾಯಿಂಟ್ ಎಲ್ಲಿಂದ ಸೆಂಟರ್ ಪಾಯಿಂಟ್ ಎಲ್ಲಿದೆ, ಈ ಸರ್ಕಲ್ಗೆ ಸೆಂಟರ್ ಪಾಯಿಂಟ್ ಎಲ್ಲಿದೆ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ಸೆಂಟರ್ ಈಸ್ ಎಂಟರ್ಡ್ ವಿತ್ IJK ವಿತ್ ಇನ್ಕ್ರಿಮೆಂಟಲ್ ಡೈಮೆನ್ಷನ್ ವಿತ್ ದ ಸೆಂಟರ್ ಪಾಯಿಂಟ್ಸ್ ಆಸ್ ಒರಿಜಿನ್. ಇಲ್ಲಿ ಈ ಸೆಂಟರ್ ಪಾಯಿಂಟ್ ಏನಿದೆಯಲ್ಲ ಇಲ್ಲಿಂದ X ಡಿಸ್ಟೆನ್ಸ್ ಅಲ್ಲಿ ಎಷ್ಟು ದೂರ ಇದೆ ಮತ್ತು Y ಡಿಸ್ಟೆನ್ಸ್ ಅಲ್ಲಿ ಇಲ್ಲಿಂದ ಇದು ಇಲ್ಲಿ ಎಷ್ಟು ದೂರ ಇದೆ, ಆಮೇಲೆ ಇಲ್ಲಿಂದ ಇಲ್ಲಿ ಎಷ್ಟು ದೂರ ಇದೆ, Y ಅಲ್ಲಿ ಎಷ್ಟು ದೂರ ಇದೆ, X ಅಲ್ಲಿ ಎಷ್ಟು ದೂರ ಇದೆ ಅನ್ನೋದನ್ನ ನಾವು ಇನ್ಕ್ರಿಮೆಂಟಲ್ ಇದರಲ್ಲಿ ಹೇಳ್ಬೇಕು. ಅಬ್ಸಲ್ಯೂಟ್ ಅಲ್ಲಿ ಹೇಳಂಗಿಲ್ಲ, ಇನ್ಕ್ರಿಮೆಂಟಲ್ ಇದರಲ್ಲಿ ಅದನ್ನು ಕೂಡ ಹೇಳ್ಬೇಕು. ಈ ವರ್ಡನ್ನು ಕರೆಕ್ಟ್ ಆಗಿ ಹೇಳಿದಾಗ ಮಾತ್ರ ನಮಗೆ ಯಾವ ಪ್ರೊಫೈಲು ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಬೇಕು ಅಲ್ಲಿಂದ ಸ್ಟಾರ್ಟ್ ಆಗಿ ಯಾವ ಪಾಯಿಂಟ್ ಅಲ್ಲಿ ಎಂಡ್ ಆಗಬೇಕು ಆ ಪಾಯಿಂಟ್ ಅಲ್ಲಿ ಎಂಡ್ ಆಗುತ್ತೆ. ದ ಫಾಲೋಯಿಂಗ್ ಅಸೈನ್ಮೆಂಟ್ ಅಪ್ಲೈಸ್. X ಆಕ್ಸಿಸ್ ಗೆ I ಬೇಕು, Y ಆಕ್ಸಿಸ್ ಗೆ J ಯೂಸ್ ಮಾಡ್ತೀವಿ, Z ಆಕ್ಸಿಸ್ ಗೆ K ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಸರ್ಕ್ಯುಲರ್ ಇಂಟರ್ಪೋಲೇಷನ್ಗೆ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಸ್ವಲ್ಪ ಡಿಫಿಕಲ್ಟಿ. ಇದು ಕರೆಕ್ಟ್ ಆಗಿ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ X ಸ್ಟಾರ್ಟಿಂಗ್ ಪಾಯಿಂಟು, Y ಸ್ಟಾರ್ಟಿಂಗ್ ಪಾಯಿಂಟು ಗೊತ್ತಿರುತ್ತೆ, ಎಂಡ್ ಪಾಯಿಂಟು ಗೊತ್ತಿರುತ್ತೆ. ಆದರೆ ಈ I ಮತ್ತು K ವ್ಯಾಲ್ಯೂ, I ಮತ್ತು J ಮತ್ತು K ವ್ಯಾಲ್ಯೂ ಏನದಲ್ಲ ಇವನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಇದು ಗೊತ್ತಾಗುತ್ತೆ. ಟ್ರ್ಯಾಂಗ್ಯುಲರ್ ಮೆಥಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇದು ಪ್ರೋಗ್ರಾಮಿಂಗ್ ಬಂದಾಗ IJK ವ್ಯಾಲ್ಯೂವನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಇದಕ್ಕೆ ಮಿಕ್ಸ್ಡ್ ಪ್ರೋಗ್ರಾಮಿಂಗ್ ಬರುತ್ತೆ. ಇದರಲ್ಲಿ ಇನ್ಕ್ರಿಮೆಂಟಲ್ ಬರುತ್ತೆ, ಅಬ್ಸಲ್ಯೂಟ್, ಇವೆಲ್ಲ XY ಅಬ್ಸಲ್ಯೂಟ್ ಅಲ್ಲಿ ಇರ್ತಾವು, ಈ ಡಿಸ್ಟೆನ್ಸ್ ಮಾತ್ರ ಇನ್ಕ್ರಿಮೆಂಟಲ್ ಇರುತ್ತೆ. ಅದಕ್ಕೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದನ್ನ ನಾವು ಏನಿದೆಯಲ್ಲ ಈ ಪ್ರೋಗ್ರಾಮಿಂಗ್ ಬಂದಾಗ ಅದರ ಬಗ್ಗೆ ಹೇಳ್ಕೊಡ್ತೇವೆ. ಸೊ ಇಲ್ಲಿಗೆ ಈ ಇಂಟರ್ಪೋಲೇಷನ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ, ಇದರಲ್ಲಿ ಏನೇನು ಪ್ಯಾರಾಮೀಟರ್ ಬರ್ತಾವು,
ಲೀನಿಯರ್ ಇಂಟರ್ಪೋಲೇಷನ್, ಸರ್ಕ್ಯುಲರ್ ಇಂಟರ್ಪೋಲೇಷನ್ ಯಾವ ರೀತಿ ಇರುತ್ತೆ, ಯಾವ ಒಂದು ಡೈಮೆನ್ಷನ್ಗಳನ್ನು ನಾವು ಮೆನ್ಷನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಇದರಲ್ಲಿ ನಾವು ಕೋಆರ್ಡಿನೇಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.